Hello students, ನಿನ್ನೆ ಕ್ಲಾಸಲ್ಲಿ ಪಾಲಿನೇಷನ್ ಅಂದ್ರೇನು, ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಪಾಲಿನೇಷನಲ್ಲಿ ಇರುವಂಥ ವಿಧಗಳ ಬಗ್ಗೆ ಕಲ್ತಿದ್ದೀವಿ. ಸೊ ಇವತ್ತು ಏಜೆಂಟ್ಸ್ ಆಫ್ ಪಾಲಿನೇಷನ್ ಕಲಿಯೋಣ. ಸೊ ಏಜೆಂಟ್ಸ್ ಆಫ್ ಪಾಲಿನೇಷನ್ ನೋಡು, ವಾಟ್ ಈಸ್ ಪಾಲಿನೇಷನ್ ಫಸ್ಟ್? ಪಾಲಿನೇಷನ್ ಮೀನ್ಸ್ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ pollen grains from anther to the stigma, right? Anther ಇಂದ ಸ್ಟಿಗ್ಮಾಗೆ ಪಾಲನ್ ಗ್ರೇನ್ಸ್ ಟ್ರಾನ್ಸ್ಫರ್ ಆಗುವಂಥ ಒಂದು ಪ್ರಾಸೆಸ್ಗೆ ಏನಂತ ಕರಿತೀವಿ? ಪಾಲಿನೇಷನ್, ರೈಟ್? ಸೊ ದೀಸ್ ಪಾಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಸ್ಟಿಗ್ಮಾಗೆ ಬಂದು ಬೀಳಬೇಕಾಗಿತ್ತು ಅಂದರೆ ತಾನಾಗಿ ಬಂದು ಬೀಳೋದಿಲ್ಲ, ರೈಟ್? ಅವುಗಳನ್ನು ಇಲ್ಲಿಂದ ಇಲ್ಲಿಗೆ ತಂದು ಹಾಕಬೇಕಾಗಿತ್ತು ಅಂತಂದರೆ ಮಧ್ಯ ಯಾವುದಾದ್ರೂ ಒಂದು ವೆಕ್ಟರ್ ಬೇಕಾಗ್ತದೆ, ಯಾವುದಾದ್ರೂ ಒಂದು ಏಜೆಂಟ್ ಬೇಕಾಗ್ತದೆ. ಆ ಏಜೆಂಟ್ ಜೀವವಿಲ್ಲದ ಏಜೆಂಟ್ ಆಗಿರ್ಬೋದು, ಅಬಯಾಟಿಕ್ ಆಗಿರ್ಬೋದು, ಅಥವಾ ಜೀವವಿರುವ ಏಜೆಂಟ್ ಆಗಿರಬಹುದು, ಅಂದರೆ ಬಯಾಟಿಕ್ ಆಗಿರಬಹುದು. ಸೊ ಅಬಯಾಟಿಕ್ ಮತ್ತು ಬಯಾಟಿಕ್. ಸೊ agents of pollination to transfer the pollen grains from anther to the stigma, it requires some of the agents. These agents may be biotic agents or they may be abiotic agents ಗಳಾಗಿರಬಹುದು. If we consider the biotic agents, then ಆ ಬಯೋಟಿಕ್ ಏಜೆಂಟ್ಸಲ್ಲಿ ಯಾವ ಬರ್ತಾವೆ? ಇನ್ಸೆಕ್ಟ್ ಬರ್ತದೆ, ಬರ್ಡ್, ಬ್ಯಾಟ್ಸ್, ಪ್ರೈಮೇಟ್ಸ್ ಅಥವಾ ರೋಡೆಂಟ್ಸ್ ಬರ್ತಾವು, ರೆಪ್ಟೈಲ್ಸ್ಗಳು ಬರ್ತಾವೆ. ಇವೆಲ್ಲ ಬಯೋಟಿಕ್ ಒಳಗೆ ಬರ್ತಾವೆ, ಜೀವವಿರುವ ಏಜೆಂಟ್ಗಳು ಪಾಲಿನೇಷನ್ಗೆ ಹೆಲ್ಪ್ ಆಗೋದು. ಇಲ್ಲ, ಜೀವವಿಲ್ಲದ ಏಜೆಂಟ್ಗಳು ಯಾವುವು? ಅಬಯೋಟಿಕ್ ಏಜೆಂಟ್ಗಳು ಯಾವುವು ಅಂತಂದರೆ ಅದರಲ್ಲಿ ವಿಂಡ್ ಬರುತ್ತೆ, ವಾಟರ್ ಬರುತ್ತೆ. ದೀಸ್ ಆರ್ ದ ಅಬಯೋಟಿಕ್ ಏಜೆಂಟ್ಸ್ ಅಂತ ಕರಿತೀವಿ. ಓಕೆ, ಸೊ ಲೆಟ್ ಅಸ್ ಡಿಸ್ಕಸ್ these biotic pollinating agents and abiotic pollinating agents. First, let us discuss the abiotic pollinating agents. Okay, let us start with it. Abiotic pollinating agents, there are mainly two types. ಎರಡು ಟೈಪ್ ಬರ್ತಾವೆ abiotic pollinating agents ಅಲ್ಲಿ. ಒಂದು ವಿಂಡ್ ಬರುತ್ತೆ, ಇನ್ನೊಂದು ವಾಟರ್ ಬರುತ್ತೆ. ಓಕೆ, ಸೊ ಅದರಲ್ಲಿ ಒಂದೇದ್ದು ವಿಂಡ್, ಪಾಲಿನೇಷನ್ ಬೈ wind. So this pollination by wind is called as the anemophily. What is anemophily? The pollination by wind is called as the anemophily. So what is anemophily? The pollination by wind is called as the anemophily. Remember, this wind as the pollinating agent is the most common pollinating agent. ಯಾಕಂದ್ರೆ ಮೋಸ್ಟ್ ಆಫ್ ದ ಪ್ಲಾಂಟ್ ಅಲ್ಲಿ ಪಾಲಿನೇಷನ್ ಎದರಿಂದ ಆಗ್ತದೆ ಅಂತ ಕೇಳಿದ್ರೆ ಈ ವಿಂಡ್ ಇಂದ ಆಗ್ತದೆ. ಹಾಗಾಗಿ ವಿಂಡ್ ಆಸ್ ಅ ಪಾಲಿನೇಟಿಂಗ್ ಏಜೆಂಟ್ ಈಸ್ ದ ಮೋಸ್ಟ್ ಕಾಮನ್ ಪಾಲಿನೇಟಿಂಗ್ ಏಜೆಂಟ್. ವಿಂಡ್ ಆಸ್ ದ ಪಾಲಿನೇಟಿಂಗ್ ಏಜೆಂಟ್ ಈಸ್ ದ ಮೋಸ್ಟ್ ಕಾಮನ್ ಒನ್, ಬಹಳ ಕಾಮನ್ ಇದು. ಸೊ ಇನ್ ಕೇಸ್ ಆಫ್ ಫ್ಲವರ್ಸ್ which are pollinated by wind have single ovule, very very important. In case of flowers which are pollinated by wind having single ovule in each ovary, ಪ್ರತಿಯೊಂದು ಓವರಿ ಒಳಗೆ ಒಂದೊಂದ ಓಹುಲ್ ಇರ್ತಾವೆ. ಅಷ್ಟೇ ಅಲ್ಲ, ದೇ ಹ್ಯಾವಿಂಗ್ ನ್ಯೂಮರಸ್ ಫ್ಲವರ್ಸ್ ಆರ್ ಕಲೆಕ್ಟೆಡ್, ನ್ಯೂಮರಸ್ ಫ್ಲವರ್ಸ್ ಆರ್ ಪ್ಯಾಕ್ಡ್ ಇನ್ ಸಿಂಗಲ್ ಇನ್ಫ್ಲೋರಸನ್ಸ್, ಅಂದರೆ ಹೂಗಳ ಗುಚ್ಛ ಇರುತ್ತೆ. ಅಂದರೆ ಎದಕ್ಕೆ ಅಂತಂದರೆ ಗಾಳಿಯಿಂದ ಬರುವಂತಹ ಈ ಪಾಲನ್ ಗ್ರೇನ್ಗಳನ್ನು ಕ್ಯಾಚ್ ಮಾಡ್ತಾವೆ. ಯಾವುವು? ಈ the numerously packed flowers in the wind pollinating flowers ಅಲ್ಲಿ. ಓಕೆ, ಸೊ ಎಕ್ಸಾಂಪಲ್ ಹೇಳೋದಾದರೆ ಕಾರ್ನ್ ಕಾಬ್, ಅಂಡ್ ದಿಸ್ ಕಾರ್ನ್ ಕಾಬ್ಸ್ ಅಲ್ಲಿ ದ ಟೆಸಲ್ಸ್ ಆರ್ ಸ್ಟಿಗ್ಮಾ ಅಂಡ್ ಸ್ಟೈಲ್. ಟೆಸಲ್ಸ್ ಅಲ್ಲಿ ಏನೇನಿರ್ತದ? ಸ್ಟಿಗ್ಮಾ ಇರ್ತದ, ಸ್ಟೈಲ್ ಇರ್ತದ. ಸೊ ದೇ ಆರ್ ವೇವಿ, ದೇ ಆರ್ ಎಕ್ಸ್ಪೋಸ್ಡ್, ದೇ ಆರ್ ವೇವಿಂಗ್ ಇನ್ ದ ವಿಂಡ್. ವಿಂಡ್ ಒಳಗೆ ಹರಾಡ್ತಿರ್ತದೆ. ಅದಕ್ಕೆ ಟು ಕ್ಯಾಚ್ ದಿ ಪಾಲನ್ ಗ್ರೇನ್ಸ್ ದಟ್ ಆರ್ ಫ್ಲೋಯಿಂಗ್ ಬೈ ದಿ ವಿಂಡ್ ಕರೆಂಟ್ಸ್. ವಿಂಡ್ ಕರೆಂಟ್ ಮುಖಾಂತರ ಹಾಯ್ದು ಬರ್ತಾ ಇರುವಂಥ ಪಾಲನ್ ಗ್ರೇನ್ಗಳನ್ನು ಕ್ಯಾಚ್ ಮಾಡಲಿಕ್ಕೆ ಸೊ ದೇ ಆರ್ ವೇವಿಂಗ್
ಇನ್ ದ ವಿಂಡ್ ಒಳಗೆ ಹಾರಾಡ್ತಾ ಇರ್ತಾವು. ಸೊ ದೇ ಆರ್ ವೇವಿಂಗ್ ಇನ್ ದ ವಿಂಡ್. ಸೊ ನೆಕ್ಸ್ಟ್ ದಿಸ್ ಪಾಲಿನೇಷನ್ takes place by wind is most common in the grasses ಅಲ್ಲಿ ವಿಂಡ್ ಪಾಲಿನೇಷನ್ ಕಾಮನ್ ಆಗಿ ಕಾಣಿಸ್ಕೊತದೆ. ಇಲ್ಲಿ ಗ್ರಾಸ್ಗಳಲ್ಲಿ ವಿಂಡ್ ಪಾಲಿನೇಷನ್ ಕಾಮನ್ ಆಗಿ ಇರ್ತದೆ. ಸೊ ಇನ್ನೊಂದು ಹೇಳೋದಾದರೆ ದಿಸ್ ಸಮ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಪ್ಲಾಂಟ್ಸ್ ವಿಚ್ ಆರ್ ಪಾಲಿನೇಟೆಡ್ ಬೈ ವಿಂಡ್. ಸೊ ಏನು, ಫ್ಲವರ್ಸ್ ಪ್ರೊಡ್ಯೂಸಸ್ ಲಾರ್ಜ್ ಅಮೌಂಟ್ ಆಫ್ ಪಾಲನ್ ಗ್ರೈನ್ಸ್. ಫ್ಲವರ್ಸ್ ಯೂಶುವಲಿ ಪ್ರೊಡ್ಯೂಸಸ್ ದಿ ಲಾರ್ಜ್ ಅಮೌಂಟ್ ಆಫ್ ಪಾಲನ್ ಗ್ರೈನ್ಸ್. ಯಾಕೆ? ಬಿಕಾಸ್ ಗಾಳಿ ಒಳಗೆ ಹಾರು ಹೋಗಿ ಪಾಲಿನೇಷನ್ ಮಾಡಬೇಕು. ಫ್ಲವರ್ಸ್ ಹ್ಯಾವಿಂಗ್ ದ ಲಾರ್ಜ್ ನಂಬರ್ ಆಫ್ ಪಾಲನ್ ಗ್ರೈನ್ಸ್. ಆ್ಯಂಡ್ ಪಾಲನ್ ಗ್ರೈನ್ಸ್ ಆರ್ ಲೈಟ್ ಆ್ಯಂಡ್ ನಾನ್ ಸ್ಟಿಕ್ಕಿ. ಪಾಲನ್ ಗ್ರೈನ್ಸ್ ಏನಿರ್ತಾವು ಲೈಟ್ ಇರ್ತಾವು ಮತ್ತು ನಾನ್ ಸ್ಟಿಕ್ಕಿ ಇರ್ತಾವು. ಯಾಕೆ? ಸೊ ಗಾಳಿ ಒಳಗೆ ಹಾರಾಡಬೇಕು, ಹಾರಾಡೋಗಿ ಎಲ್ಲಿ ಬೇಕಲ್ಲಿ ಅಂಟ್ಕೋಬಾರ್ದು. ಹಾಗಾಗಿ ನಾನ್ ಸ್ಟಿಕ್ಕಿ ಇರ್ತಾವು. ಅದ್ರ ಜೊತೆಗೆ ದೇ ಆರ್ ವೆರಿ ಲೈಟ್ ವೇಟ್, ಹೆನ್ಸ್ ದೇ ಕ್ಯಾನ್ ಫ್ಲೋಟ್ ಬೈ ದಿ ವಾಟರ್ ಕರೆಂಟ್ಸ್. And they often possess the well exposed stamens. So stamens ದೊಡ್ಡವಾಗಿರ್ತಾವು, ಉದ್ದವಾಗಿರ್ತಾವು. ಎದಕ್ಕೆ? ಫಾರ್ ಈಸಿ ಡಿಸ್ಪರ್ಷನ್ ಆಫ್ ದಿ ಪಾಲನ್ ಗ್ರೈನ್ಸ್ ಇನ್ ದ ವಿಂಡ್ ಒಳಗೆ ಈಸಿಲಿ ಈ ಪಾಲನ್ ಗ್ರೈನ್ಗಳು ಹಾರಿ ಹೋಗಲಿ ಅನ್ನೋ ಕಾರಣಕ್ಕೆ ಸೊ ಲಾಂಗ್ ಏನಿರ್ತಾವು ಸ್ಟೆಮನ್ಗಳನ್ನು ಹೊಂದಿರ್ತಾವು. ಆ್ಯಂಡ್ ಲಾರ್ಜ್ ಆ್ಯಂಡ್ ಫೆದರಿ ಸ್ಟಿಗ್ಮಾ ಇರ್ತದೆ. ಲಾರ್ಜ್ ಆ್ಯಂಡ್ ಫೆದರಿ ಸ್ಟಿಗ್ಮಾ ಎದಕ್ಕೆ? ಟು ಕ್ಯಾಚ್ ದಿ ಪಾಲನ್ ಗ್ರೈನ್ಸ್ ವಿಚ್ ಆರ್ ಫ್ಲೋಯಿಂಗ್ ಥ್ರೂ ದಿ ವಾಟರ್ ಕರೆಂಟ್. ವಿಚ್ ಆರ್ ಫ್ಲೋಯಿಂಗ್ ಬೈ ದಿ ವಿಂಡ್ ಕರೆಂಟ್ ಮುಖಾಂತರ ಹಾರಿ ಹೋಗುವಂಥ ಆ ಪಾಲನ್ ಗ್ರೈನ್ಗಳನ್ನು ಕ್ಯಾಚ್ ಮಾಡಲಿಕ್ಕೆ ಲಾರ್ಜ್ ಆ್ಯಂಡ್ ಫೆದರಿ ಸ್ಟಿಗ್ಮಾಗಳನ್ನು ಹೊಂದಿರ್ತಾವೆ. ಯಾವುವು? ದೇಸ್ ಪಾಲಿನೇಷನ್ ಬೈ ವಿಂಡ್ ಇರುವಂತಹ ಫ್ಲವರ್ಗಳು. So next one, pollination by water. So pollination by water is called as the hydrophily. What is hydrophily? The pollination by water is called as the hydrophily. This hydrophily, that is pollination by water, is very rare. ಇದು ಬಹಳ ರೇರ್ ಆಗಿರುತ್ತೆ. ಯಾಕೆ ಅಂತಂದರೆ ಇಟ್ ಈಸ್ ಲಿಮಿಟೆಡ್ ಓನ್ಲಿ ಅಬೌಟ್ 30 ಜನರ. ಅಬೌಟ್ 30 ಜನರ ಒಳಗೆ ಮಾತ್ರ ಈ ಪಾಲಿನೇಷನ್ ಬೈ ವಾಟರ್ ಕಾಣಿಸ್ಕೊಳ್ತದೆ. ಸೊ ಮೋಸ್ಟ್ ಆಫ್ ದಮ್ ಆರ್ ಮೋನೋಕಾಟಿಲಿಡನ್ಸ್. ಯಾವುದು? ಪಾಲಿನೇಷನ್ ಬೈ ವಾಟರ್, ದಟ್ ಈಸ್ ಕಾಲ್ಡ್ ಆಸ್ ದಿ ಹೈಡ್ರೋಫಿಲಿ. ಪಾಲಿನೇಷನ್ ಬೈ ವಿಂಡ್ ಈಸ್ ಕಾಲ್ಡ್ ಆಸ್ ದಿ ಎನಿಮೋಫಿಲಿ. ಪಾಲಿನೇಷನ್ ಬೈ ವಾಟರ್ ಈಸ್ ಕಾಲ್ಡ್ ಆಸ್ ದಿ ಹೈಡ್ರೋಫಿಲಿ. ಹೈಡ್ರೋಫಿಲಿ ಈಸ್ ರೇರ್, ಬಟ್ ಪಾಲಿನೇಷನ್ ಬೈ ವಿಂಡ್, ದಟ್ ಈಸ್ ಎನಿಮೋಫಿಲಿ, ಈಸ್ ಮೋರ್ ಕಾಮನ್. ಓಕೆ, ಸೊ examples for the plants in which the hydrophily takes place. ಯಾವ್ಯಾವು? ಒಂದು ವೆಲಿಸ್ನೇರಿಯಾ, ಹೈಡ್ರಿಲ್ಲಾ and ಜೋಸ್ಟೆರಾ. ವೆಲಿಸ್ನೇರಿಯಾ, ಹೈಡ್ರಿಲ್ಲಾ and ಜೋಸ್ಟೆರಾ. This ವೆಲಿಸ್ನೇರಿಯಾ and hydrilla are the fresh water plants and ಜೋಸ್ಟೆರಾ is a marine sea grass ಅಂತ ಕರಿತೀವಿ. ನಿಮಗೆ ಎಕ್ಸಾಮಲ್ಲಿ ಒಂದು ಕ್ವಶನ್ ಕಾಮನ್ ಆಗಿ ಇರುತ್ತೆ, 2 ಮಾರ್ಕಿಗೆ ಅಥವಾ 3 ಮಾರ್ಕಿಗೆ. ಎಕ್ಸ್ಪ್ಲೇನ್ ದಿ ವೇ ಆಫ್ ಪಾಲಿನೇಷನ್ ಇನ್ ವೆಲಿಸ್ನೇರಿಯಾ ಅಂತ ಕೇಳ್ಬೋದು. ಇಲ್ಲ ಅಂತಂದರೆ ಎಕ್ಸ್ಪ್ಲೇನ್ ದಿ ವೇ ಆಫ್ ಪಾಲಿನೇಷನ್ ಇನ್ ದ ಜೋಸ್ಟೆರಾ ಅಂತಲೂ ಕೇಳ್ಬೋದು. 2 ಸಪ್ರೇಟಾಗಿ ಕೇಳ್ಬೋದು. ಇಲ್ಲ ಅಂತಂದರೆ ಹೈಡ್ರಿಲ್ಲಾ ಒಳಗೆ ಕೇಳ್ಬೋದು. ಆವಾಗ ಇಷ್ಟಕ್ಕೂ ಕೂಡ ಸಪ್ರೇಟಾಗಿ ಇದೆ ಟ್ರಾನ್ಸ್ಪೋರ್ಟ್ ಆಫ್ ಮೇಲ್ ಗ್ಯಾಮೆಟ್ಸ್. ಮೇಲ್ ಗ್ಯಾಮೆಟ್ ಟ್ರಾನ್ಸ್ಪೋರ್ಟ್ ಆಗಲಿಕ್ಕೆ ನೀರು ಬೇಕೇ ಬೇಕು ಅವುಗಳಿಗೆ. ಹಾಗಾಗಿ ಅವುಗಳಲ್ಲಿ ಏನಿರ್ತದೆ, ಮೇಲ್ ಗ್ಯಾಮೆಟ್ ಟ್ರಾನ್ಸ್ಪೋರ್ಟ್ ಲಿಮಿಟೆಡ್ ಇರ್ತದೆ. ಇಲ್ಲಿ ಬ್ರಯೋಫೈಟ್ಸ್ ಮತ್ತು ಟೆರಿಡೋಫೈಟ್ಸ್ ಒಳಗೆ ಇದನ್ನು IMP ಹಾಕೊಂಡ್ಬಿಡೋಣ. ಓಕೆ, ಸೊ ನೆಕ್ಸ್ಟ್, ದಟ್ ಈಸ್ ದ ಮೋಡ್ ಆಫ್ ಪಾಲಿನೇಷನ್ ಇನ್ ವೆಲಿಸ್ನೇರಿಯಾ. In case of Elisneria, the female flowers, the female part, it grows to the surface of the water. The female part that grows to the surface of the water, that is stigma. The stigma grows to the surface of the water by the growth of long stalk. ಈ ಲಾಂಗ್ ಸ್ಟ್ಯಾಕ್ ಮುಖಾಂತರ ಏನಾಗ್ತದೆ, ದಿಸ್ ಫೀಮೇಲ್ ಸ್ಟಿಗ್ಮಾ ಗ್ರೋಸ್ ಟು ದ ಸರ್ಫೇಸ್ ಗುಂಟ ಬರ್ತದೆ. ದೆನ್
the pollen grains that are flowing through the water currents, pollen grains that are flowing through the water currents were catched by this or trapped by this stigma on the surface of the water. So in case of Vallisneria, the female flower reaches the surface, the female flower reaches the surface of the water by the long stalk growth ಆಗಿ ಸರ್ಫೇಸಿಗೆ ಬರ್ತದೆ ಫೀಮೇಲ್ ಫ್ಲವರ್. ಅಂಡ್ then the male gametes that are floating by the water current ಮುಖಾಂತರ ಹರಿದು ಬರುವಂತಹ ಆ ಮೇಲ್ ಗ್ಯಾಮೆಟ್ಸ್ಗಳನ್ನು ಅಥವಾ ಪಾಲನ್ ಗ್ರೇನ್ಸ್ಗಳನ್ನು ಈ ಸ್ಟಿಗ್ಮಾ ಏನು ಮಾಡ್ತದೆ, ಅದು ಕ್ಯಾಚ್ ಮಾಡ್ತದೆ. ಸೊ ಕ್ಯಾಚ್ ಮಾಡಿ ದೆನ್ the pollination takes place. In case of Vallisneria. So then how the pollination takes place in the case of sea grasses? Marine sea grass ಅಂತ ಹೇಳ್ತೀವಿ ಅಥವಾ ಜೂಸ್ಟೆರಾ ಅಂತ ಹೇಳ್ತೀವಿ. ಅದರಲ್ಲಿ ಹೆಂಗಾಗುತ್ತೆ? In case of sea grass, female flowers remain at the bottom of the ocean. So bottom ಒಳಗೆ ಇರ್ತದೆ. In case of Joostera, female flowers remain at the bottom, but the male gametes are feathery and they are ribbon like. They sink into the water, and finally reaches the female flower gogi reach ಆಗ್ತದ, where it attached to the stigma. Then pollination takes place. ಅಲ್ಲಿ ಹೋಗಿ pollination ಆಗ್ತದೆ. ನೋಡು, in case of Vallisneria, female flower itself reaches the surface. Then it catches the pollen grains that are flowing by the water currents. ಅದೇ in case of Joostera, the female flower remain at the bottom of the ocean. The male gametes ಅಥವಾ that pollen grains which are ribbon like, they are submerged and then they reaches the stigma ge reach ಆಗ್ತಾವು. So in case of pollination by water, the pollen grains of the plants that are pollinated by water, they having mucilaginous covering over the pollen grains ಗಳ ಮೇಲೆ ಒಂದು mucilaginous covering ಇರ್ತದೆ. ಎದಕ್ಕೆ? to protect the pollen grains from wetting. Pollen grains wet ಆಗಲಾರದಂಗೆ ನೋಡ್ಕೊಳ್ಳಿಕ್ಕಿರ್ತದೆ. ಆ್ಯಂಡ್ ನೆನಪಿಡ್ರಿ, ನಾಟ್ ಆಲ್ ದಿ ಅಕ್ವಾಟಿಕ್ ಪ್ಲಾಂಟ್ಸ್ ಆರ್ ಹೈಡ್ರೋಫಿಲಿ. ಎಲ್ಲ ಅಕ್ವಾಟಿಕ್ ಪ್ಲಾಂಟ್ಗಳಲ್ಲಿ ಹೈಡ್ರೋಫಿಲಿನೇ ಆಗ್ತದಂತೇನಿಲ್ಲ. ಸೊ ಕೆಲವೊಂದಿಷ್ಟರಲ್ಲಿ ಹೈಡ್ರೋಫಿಲಿ ಆಗ್ತದೆ, ಕೆಲವೊಂದಿಷ್ಟರಲ್ಲಿ ವಿಂಡ್ ಪಾಲಿನೇಷನ್ ಆಗ್ಬೋದು, ಅಥವಾ ಪಾಲಿನೇಷನ್ ಬೈ ಇನ್ಸೆಕ್ಟ್, ಅಥವಾ ಪಾಲಿನೇಷನ್ ಬೈ ಬರ್ಡ್, ಪಾಲಿನೇಷನ್ ಬೈ ಆ್ಯಂಟ್ಸ್, ಏನಾದರೂ ಆಗ್ಬೋದು. ಇನ್ ಮೋಸ್ಟ್ ಅಕ್ವಾಟಿಕ್ ಪ್ಲಾಂಟ್ಸ್ ಲೈಕ್ ವಾಟರ್ ಹೈಚಿನ್, ವಾಟರ್ ಲಿಲಿ, ಸೊ ದ ಫ್ಲವರ್ಸ್ ಆರ್ ಎಮರ್ಜ್ ಅಬೌವ್ ದಿ ಲೆವೆಲ್ ಆಫ್ ದಿ ವಾಟರ್. Flowers are emerges above the level of the water. Hence, in such flowers, entomophily or anemophily takes place. Entomophily ಆಗ್ತದೆ, that is pollination by insect ಆಗ್ತದೆ, ಇಲ್ಲಾಂದ್ರೆ pollination by wind ಆಗ್ತದೆ. In most of the flowers, even though they are aquatic flowers, aquatic plants, ಅಲ್ಲಿ ಏನಾಗ್ತದೆ, like water hyacinth ಆಗಿರ್ಬೋದು, water lily ಆಗಿರ್ಬೋದು, their flowers are above the water surface ಗಳ ಮೇಲೆ ಇರ್ತದೆ. ಹೀಗಾಗಿ ಇನ್ ಸಚ್ ಫ್ಲವರ್ಸ್ ದ ಎಂಟಮೋಫಿಲಿ, ದಟ್ ಇಸ್ ಪಾಲಿನೇಷನ್ ಬೈ ಇನ್ಸೆಕ್ಟ್ ಆಗ್ತದೆ, ಇಲ್ಲ ಅಂತಂದರೆ ಎನಿಮೋಫಿಲಿ, ಪಾಲಿನೇಷನ್ ಬೈ ವಿಂಡ್ ಕೂಡ ಆಗಬಹುದು. ಗೊತ್ತಾಯ್ತಾ? ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೆನ್ಪಿಟ್ಕೋರಿ, ಪಾಲಿನೇಷನ್ ಬೈ ಎನಿ ಅಬಯೋಟಿಕ್ ಏಜೆಂಟ್ ಇತ್ತು ಅಂತಂದರೆ, ದಟ್ ಈಸ್ ಪಾಲಿನೇಷನ್ ಬೈ ವಿಂಡ್ ಆಗಿರ್ಬೋದು ಅಥವಾ ಪಾಲಿನೇಷನ್ ಬೈ ವಾಟರ್ ಆಗಿರ್ಬೋದು, ಅಂತಹ ಫ್ಲವರ್ಗಳಲ್ಲಿ ನೆಕ್ಟರ್ ಪ್ರೊಡ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ನೆಕ್ಟರ್ ಪ್ರೊಡ್ಯೂಸ್ ಆಗೋದಿಲ್ಲ ಅಂದರೆ ಪರಾಗ, ಅದಕ್ಕೇನಂತೀರಿ ನೀವು, ನೆಕ್ಟರ್ ಅಂತಂದರೆ ಏನಂತೀರಿ, ಪರಾಗ ಅಂತ ಏನೋ ಅಂತೀರಲ್ಲ. ಸೊ ನೆಕ್ಟರ್ ಪ್ರೊಡ್ಯೂಸ್ ಆಗುವಂಥ ಅವಶ್ಯಕ, ಮಕರಂದ ಅಂತೀರಿ, ಸಾರಿ, ನೆಕ್ಟರ್ ಅಂದರೆ ಕನ್ನಡದಾಗ ಮಕರಂದ ಅಂತ ಕರಿತೀರಿ. ಈ ಮಕರಂದ ಪ್ರೊಡ್ಯೂಸ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ ಎಲ್ಲಿ? ಪಾಲಿನೇಷನ್ ಬೈ ದಿ ಅಬಯೋಟಿಕ್ ಏಜೆಂಟ್ ಲೈಕ್ ವಾಟರ್ ಆ್ಯಂಡ್ ವಿಂಡ್ ಕೇಸಲ್ಲಿ. ಸೊ ನೆಕ್ಸ್ಟ್ ಒನ್ ಈಸ್ ದ ಪಾಲಿನೇಷನ್ ಬೈ
ಬಯೋಟಿಕ್ ಏಜೆಂಟ್ಸ್. ಸೊ ಏಜೆಂಟ್ಸ್ ಆಫ್ ಪಾಲಿನೇಷನ್, ಅದರಲ್ಲಿ ಎರಡನೇದ್ದು ಬಯೋಟಿಕ್ ಏಜೆಂಟ್ಸ್. ಸೊ ಪಾಲಿನೇಷನ್ ಬೈ ಎನಿಮಲ್ಸ್. ಸೊ ದೀಸ್ ಎನಿಮಲ್ಸ್, in case of flowers which are pollinated by animals like bees, butterflies ಅಥವಾ beetles, wasps, ants, moths, birds. ಓಕೆ, ಅದರಲ್ಲಿ ಸನ್ಬರ್ಡ್ ಆಗಿರ್ಬೋದು, ಹಮ್ಮಿಂಗ್ ಬರ್ಡ್ಸ್ ಆಗಿರ್ಬೋದು, ಬ್ಯಾಟ್ಸ್, ಪ್ರೈಮೇಟ್ಸ್ ಲೈಕ್ ಲೆಮ್ಯೂರ್, ಮಂಗ. ಸೊ ಆ್ಯಂಡ್ ಇವನ್ rodents, reptiles, ಅದು ಲಿಸಾರ್ಡ್ಸ್ ಲೈಕ್ ಗಾರ್ಡನ್ ಲಿಸಾರ್ಡ್ ಎಕ್ಸೆಟ್ರಾ. ಇವು ಎಲ್ಲದರಿಂದ ಏನಾಗ್ತದೆ, ಪಾಲಿನೇಷನ್ ಆಗ್ತದೆ. ಯಾಕೆ ಹೇಳು? ಇವೇನು ಮಾಡ್ತಾವು, ಹೂವಿನ ಹತ್ರ ಮಕರಂದವನ್ನು ಪಡಿಲಿಕ್ಕೆ ಹೋಗ್ತಾವು. ಆವಾಗ ಅವುಗಳ ದೇಹಕ್ಕೆ ಇಲ್ಲಿರುವಂತಹ ಪಾಲನ್ ಗ್ರೀನ್ಗಳು ಅಂಟುಕೋತಾವು. ಅಲ್ಲಿಂದ ಇನ್ನೊಂದು ಫ್ಲವರಿಗೆ ಹೋಗ್ತಾವು. ಅಲ್ಲಿನೂ ಕೂಡ ಆ ದೇಹಕ್ಕೆ ಅಂಟುಕೊಂಡಂಥ ಪಾಲನ್ ಗ್ರೀನ್ಗಳು ಅಲ್ಲಿ ಉದುರ್ತಾವು. ಹಾಗಾಗಿ ಪಾಲನ್ ಗ್ರೇನ್ಸ್ ಫ್ರಮ್ ಒನ್ ಫ್ಲವರಿಂದ ಇನ್ನೊಂದು ಫ್ಲವರ್ಗೆ ಟ್ರಾನ್ಸ್ಫರ್ ಮಾಡೋದು. ಹಾಗಾಗಿ ಇವುಗಳಿಗೆ ಬಯೋಟಿಕ್ ಏಜೆಂಟ್ಸ್ ಆಫ್ ಪಾಲಿನೇಷನ್ ಅಂತ ಕರಿತೀವಿ. ಇನ್ ಕೇಸ್ ಆಫ್ ಪಾಲಿನೇಷನ್ ಬೈ ದಿ ಬಯೋಟಿಕ್ ಏಜೆಂಟ್ಸ್, ದಟ್ ಬಯೋಟಿಕ್ ಏಜೆಂಟ್ಸ್ ಮೇ ಬಿ ಬೀಸ್, ಬಟರ್ಫ್ಲೈಸ್, ಫ್ಲೈಸ್, ಬೀಟಲ್ಸ್, ವ್ಯಾಪ್ಸ್, ಆ್ಯಂಡ್ಸ್, ಮಾತ್ಸ್, ಬರ್ಡ್ಸ್ ಅಥವಾ ಪ್ರೈಮೇಟ್ಸ್, ಲಿಸಾರ್ಡ್ಸ್ ಅಥವಾ ರೋಡಂಟ್ಸ್ ಏನಾದರೂ ಆಗಿರ್ಬೋದು. ಒಟ್ಟಿನಲ್ಲಿ ಅವುಗಳಿಂದ ಪಾಲಿನೇಷನ್ ಆಗ್ತದೆ. ಸೊ ಇನ್ ಪಾಲಿನೇಷನ್ ಬೈ ಇನ್ಸೆಕ್ಟ್ ಈಸ್ ಕಾಲ್ಡ್ ಆಸ್ ದಿ ಎಂಟೆಮೋಫಿಲಿ. ಆಗ್ತಾನೆ ಕಲ್ತೀವಲ್ಲ, ಪಾಲಿನೇಷನ್ ಬೈ ಇನ್ಸೆಕ್ಟ್ ಈಸ್ ಕಾಲ್ಡ್ ಆಸ್ ದಿ ಎಂಟೆಮೋಫಿಲಿ. ದಿಸ್ ಪಾಲಿನೇಷನ್ ಬೈ ಇನ್ಸೆಕ್ಟ್ ಈಸ್ ಮೋಸ್ಟ್ ಕಾಮನ್ ಪಾಲಿನೇಷನ್ ಬೈ ಎನಿ ಲಿವಿಂಗ್ ಆರ್ಗ್ಯಾನಿಸಮ್. ಸೊ ಅದಕ್ಕೆ ಈ ದುಂಬಿಗಳು ಅಂತಿರಲ್ಲ, ದುಂಬಿಗಳು, ಜೇನು ನೊಣಗಳು, ಇವೆಲ್ಲ ಏನಿವು ಇನ್ಸೆಕ್ಟ್ಗಳು, ಇವುಗಳಿಂದ ಪಾಲಿನೇಷನ್ ಆಗೋದು ಮೋರ್ ಕಾಮನ್ ಆಗಿ ಇರ್ತದೆ. ಯಾಕೆಂತಂದರೆ ದೀಸ್ ಇನ್ಸೆಕ್ಟ್ ಆಲ್ವೇಸ್ ದೇ ಸಿಟ್ ಆನ್ ದಿ ಪ್ಲಾಂಟ್ ಜಸ್ಟ್ ಟು ಅಬ್ಸಾರ್ಬ್ ದಿ ನೆಕ್ಟರ್. ಅವುಗಳಿಂದ ಮಕರಂದವನ್ನು ಹೀರಲಿಕ್ಕೆ ಹೋಗಿ ಆ ಫ್ಲವರ್ ಮೇಲೆ ಕೂಡ್ತಾವು. ಆ ಕುಂತಾಗ ಅವುಗಳ ದೇಹಕ್ಕೆ ಅಂಟುಕೊಂಡಂಥ ಪಾಲನ್ ಗ್ರೀನ್ಗಳು ಮತ್ತೊಂದು ಹೂವಿನ ಮೇಲೆ ಕುಂತಾಗ ಅಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾವೆ. ಈ ಟ್ರಾನ್ಸ್ಫರ್ ಆಗುವಂಥ ಪ್ರೊಸೆಸ್ಗೆ ನಾವೆಂತ ಕರಿತೀವಿ, ಪಾಲಿನೇಷನ್ ಅಂತ ಕರಿತೀವಿ. ಈ ಪಾಲಿನೇಷನ್ ಆಗಲಿಕ್ಕೆ, ಈ ಟ್ರಾನ್ಸ್ಫರ್ ಆಗಲಿಕ್ಕೆ ಮುಖ್ಯ ಕಾರಣ ಯಾರು? ಈ ಇನ್ಸೆಕ್ಟ್ಗಳು ಅಥವಾ ಈ ಎನಿಮಲ್ಗಳು. ಹಾಗಾಗಿ ಇವುಗಳಿಗೆ ಏನಂತ ಕರೀತಾರೆ? ಬಯೋಟಿಕ್ ಏಜೆಂಟ್ಸ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಇಲ್ಲಿ ಈ ಇನ್ಸೆಕ್ಟ್ಗಳಾಗಿರಬಹುದು ಅಥವಾ ಈ ಎನಿಮಲ್ಗಳಾಗಿರ್ಬೋದು, ಬರ್ಡ್ಸ್ ಆಗಿರ್ಬೋದು, ಇವುಗಳು ಪಾಲಿನೇಷನ್ ಮಾಡುವಂಥ ಉದ್ದೇಶದಿಂದ ಹೋಗಿ ಕೊಡೋದಿಲ್ಲ. ಅವುಗಳ ಉದ್ದೇಶ ಏನಾಗಿರ್ತದೆ? ನೆಕ್ಟರ್, ಮಕರಂದವನ್ನು ಹೀರ್ಲಿಕ್ಕೆ ಹೋಗಿರ್ತಾವೆ ಹೂಗಳಿಂದ. ಆದರೆ ಹೂವು ಮಕರಂದವನ್ನು ಕೊಡ್ತದೆ, ನೆಕ್ಟರನ್ನು ಕೊಡ್ತದೆ. ಇನ್ ರಿಟರ್ನ್ ಈ ಇನ್ಸೆಕ್ಟ್ಗಳು ಅವುಗಳಿಗೆ ಏನು ಕೊಡ್ತಾವು? ಪಾಲಿನೇಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾವೆ. ತಿಳಿತು? ಸೊ ಹೆನ್ಸ್ ಆಫನ್ ದೀಸ್ ಫ್ಲವರ್ಸ್ of animals pollinated plants are specially adapted for particular species of animals like ಆ ಪ್ಲಾಂಟ್ಸ್ಗಳು, ಆ ಫ್ಲವರ್ಗಳು ಇನ್ಸೆಕ್ಟ್ಗಳನ್ನು, ಎನಿಮಲ್ಸ್ಗಳನ್ನು ತನ್ನ ಕಡೆ ಅಟ್ರಾಕ್ಟ್ ಮಾಡಲಿಕ್ಕೆ ತನ್ನಂತ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಂಡಿರ್ತಾವೆ. ಲೈಕ್ ದೇ ಹ್ಯಾವಿಂಗ್ ಸಮ್ ಸ್ಪೆಷಲ್ ಕ್ಯಾರೆಕ್ಟರ್ಸ್. ಏನು ಕ್ಯಾರೆಕ್ಟರ್ಸ್ ಇರ್ತಾವೆ? ಲೈಕ್ ದೇ ಹ್ಯಾವಿಂಗ್ ವೆರಿ ಲಾರ್ಜ್, ಕಲರ್ಫುಲ್, ಫ್ರಾಗ್ನೆಂಟ್ ಆ್ಯಂಡ್ ರಿಚ್ ನೆಕ್ಟರ್. ದ ಫ್ಲವರ್ಸ್ ಹೆಂಗಿರ್ತಾವು? ಲಾರ್ಜ್ ಆಗಿರ್ತಾವು ಆ್ಯಂಡ್ ಕಲರ್ಫುಲ್ ಪೆಟಲ್ಸ್ಗಳನ್ನು ಹೊಂದಿರ್ತಾವು, ಫ್ರಾಗ್ನೆಂಟ್ ಇರ್ತಾವು, ಸುವಾಸನೆಯ ಭರಿತವಾಗಿರ್ತಾವು, ರಿಚ್ ಇನ್ ನೆಕ್ಟರ್, ಮಕರಂದವನ್ನು ಹೊಂದಿರ್ತಾವು. ಸೊ ದಿಸ್ ನೆಕ್ಟರ್ ಆ್ಯಂಡ್ ಪಾಲನ್ ಗ್ರೇನ್ಸ್ ಆರ್ ದ ಫ್ಲೋರಲ್ ರಿವಾರ್ಡ್ಸ್ ಆಫ್ ದಿ ಪಾಲಿನೇಷನ್. ನೋಡು, ಇನ್ ರಿಟರ್ನ್ ಇವು ಪಾಲಿನೇಷನ್ ಏನು ಕೊಡ್ತಾವೆ ನೋಡು, ಈ ಇನ್ಸೆಕ್ಟ್ಗಳಿಂದ ಪಾಲಿನೇಷನ್ ಆಗ್ತದೆ. ಇನ್ ರಿಟರ್ನ್ ಅವುಗಳಿಗೆ ಏನು ಸಿಗ್ತದೆ? ನೆಕ್ಟರ್ ಸಿಗ್ತದೆ ಆ್ಯಂಡ್ ಇವನ್ ಪಾಲನ್ ಗ್ರೇನ್ ಸಿಗ್ತದೆ. ಯಾವಗಳಿಗೆ? ಆ ಇನ್ಸೆಕ್ಟ್ಗಳಿಗೆ. ಸ್ಮಾಲ್ ಫ್ಲವರ್ಸ್ ಫ್ರಮ್ ದ ಇನ್ಫ್ಲೋರೆಸೆನ್ಸ್ ಟು ಮೇಕ್ ದೆಮ್ ವಿಸಿಬಲ್. ಸೊ ಸ್ಮಾಲ್ ಫ್ಲವರ್ಸ್ ಫಾರ್ಮ್ ಇನ್ಫ್ಲೋರೆಸೆನ್ಸ್ ಟು ಮೇಕ್ ದೆಮ್ ವಿಸಿಬಲ್. ಸಣ್ಣ ಸಣ್ಣ ಹೂಗಳಿದ್ದು ಅಂತಂದರೆ ಅವುಗಳಲ್ಲಿ ಏನಾಗ್ತದೆ? ಹೂವಿನ ಗುಚ್ಛ ಫಾರ್ಮ್ ಆಗಿರ್ತದೆ. ಈ ಹೂವಿನ ಗುಚ್ಛ ಫಾರ್ಮ್ ಆಗಿರ್ತದೆ ನೋಡು, ಅದರಿಂದ ಏನಾಗ್ತದೆ? ಹೂವು ಕಾಣಿಸ್ಕೊಳ್ತದೆ, ಅದರ ಮೇಲೆ ಇನ್ಸೆಕ್ಟ್ ಕೂಡ್ತದೆ, ಅದನ್ನು ಅಬ್ಸರ್ವ್ ಮಾಡ್ಕೊಳ್ತಾವೆ. ಸೊ ಲೈನ್ ಬೈ ಲೈನ್ NCERT ಹೋಗೋದು. ಸೊ ಇನ್ ಕೇಸ್ ಆಫ್ ಪಾಲಿನೇಷನ್ ಬೈ ಇನ್ಸೆಕ್ಟ್
ದೇ ಹ್ಯಾವಿಂಗ್ ಸ್ಟಿಕ್ಕಿ ಪಾಲನ್ ಗ್ರೀನ್ಸ್. ಜನರಲಿ ಪಾಲನ್ ಗ್ರೀನ್ಸ್ ಏನಿರ್ತಾವೆ, ಸ್ಟಿಕ್ಕಿ ಇರ್ತಾವೆ. ಯಾಕೆ? ಎನಿಮಲ್ ಹೋಗಿ ಕೂತ ತಕ್ಷಣ ಅದು ಕಂಟ್ಕೋಬೇಕಲ್ಲ, ಸೊ ಹಾಗಾಗಿ ಸ್ಟಿಕ್ಕಿ ಇರ್ತಾವೆ. ಆ್ಯಂಡ್ ದೇ ಆರ್ ಕಲರ್ಫುಲ್, ಶೋವಿ, ಆ್ಯಂಡ್ ದೇ ಹ್ಯಾವಿಂಗ್ ಕ್ಯಾರೆಕ್ಟರಿಸ್ಟಿಕ್ ಓಡರ್ ದಟ್ ಈಸ್ ಫ್ರಾಗ್ನೆನ್ಸ್, ಆ್ಯಂಡ್ ದೇ ಆರ್ ರಿಚ್ ಇನ್ ನೆಕ್ಟರ್. ನೆಕ್ಟರ್ ಕೂಡ ಅತಿ ಹೆಚ್ಚಾಗಿ ಇರ್ತದೆ. ಆ್ಯಂಡ್ ಇನ್ ಕೇಸ್, ಅದೇ ಇವಾಗ ತಾನೇ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ವೆನ್ ದ insect they sits on the flower for the nectar, then these pollen grains stick to the body of the insects. Then when it sits on another plant, these pollen grains are falls on the another flower, ಅಲ್ಲಿ ಏನಾಗ್ತದೆ ಮತ್ತೆ pollination ಆಗ್ತದೆ. So this continues. So in some plants provide safe places, that is floral reward ಟು ಲೇ ದೇರ್ ಎಗ್ಸ್. ಇನ್ನು ಕೆಲವೊಂದಿಷ್ಟು ಪ್ಲಾಂಟ್ಗಳಲ್ಲಿ ಬರೀ ನೆಕ್ಟರ್ಗೋಸ್ಕರ ಅಲ್ಲ, ಇನ್ ಸಮ್ ಪ್ಲಾಂಟ್ಸ್ ಇನ್ ರಿಟರ್ನ್ ಆಫ್ ದಿಸ್ ಪಾಲಿನೇಷನ್, ಪಾಲಿನೇಷನ್ಗೆ ರಿವಾರ್ಡ್ ಆಗಿ ಏನು ಮಾಡ್ತಾವು, ದೇ ಗೇವ್ ಫ್ಲೋರಲ್ ರಿವಾರ್ಡ್, ದಟ್ ಈಸ್ ಟು ಲೇ ದೇರ್ ಎಗ್ಸ್. ತಮ್ಮ ಈ ಫ್ಲೋರಲ್ ಪಾರ್ಟಲ್ಲಿ ಮೊಟ್ಟೆಗಳನ್ನು ಇಡಲಿಕ್ಕೆ ಅವಕಾಶ ಮಾಡಿ ಕೊಡ್ತಾವೆ. ಇಲ್ಲಿ ಒಳಗಡೆ ಮೊಟ್ಟೆ ಇಡ್ಬೋದು, ಇಲ್ಲಿ ಒಳಗಡೆ ಮೊಟ್ಟೆ ಇಡ್ಬೋದು, ಇಲ್ಲಿಟ್ಟಾವೆ ನೋಡು, ಈ ಥರ ಮೊಟ್ಟೆಗಳನ್ನು ಇಡ್ಬೋದು, ಇಡ್ಲಿಕ್ಕೆ ಜಾಗ ಮಾಡಿ ಕೊಡ್ತಾವೆ. ಫಾರ್ ಎಕ್ಸಾಂಪಲ್ ಅಮರ್ಫೋಫ್ಯಾಲಸ್. In some plants, these flowers gives the floral reward to lay their eggs in return of this pollination. For example, Amorphophallus. Amorphophallus is the tallest plant that can grow up to 6 feet. ಸುಮಾರು 6 feet ವರೆಗೂ ಬೆಳೀತದೆ. ಯಾವುದು? ಅಮರ್ಫೋಫ್ಯಾಲಸ್ ಅನ್ನುವಂಥದ್ದು. ಆ್ಯಂಡ್ ಇವನ್ ದ ಯುಕ್ಕಾ ಪ್ಲಾಂಟ್ ಇಲ್ಲಿದೆ ನೋಡು. ದಿಸ್ ಯುಕ್ಕಾ ಪ್ಲಾಂಟ್ ಇಟ್ ಗಿವ್ಸ್ ಫ್ಲೋರಲ್ ರಿವಾರ್ಡ್. ಇಟ್ ಗಿವ್ಸ್ ಸರ್ಫೇಸ್ ಫಾರ್ ಲೇಯಿಂಗ್ ಎಗ್ ಫಾರ್ ದಿ ಮಾತ್ಸ್. ಮಾತ್ಗಳಿಗೆ, ಹುಳಗಳಿಗೆ ಏನು ಮಾಡ್ತಾವು, ಮೊಟ್ಟೆಗಳನ್ನು ಇಡಲಿಕ್ಕೆ ಜಾಗ ಮಾಡಿಕೊಡ್ತದೆ. ಹಾಗಾಗಿ ದಿಸ್ ದ ಲೈಫ್ ಸೈಕಲ್ ಆಫ್ ಯುಕ್ಕಾ ಪ್ಲಾಂಟ್ ಆ್ಯಂಡ್ ದ ಮಾತ್ ಡಿಪೆಂಡ್ಸ್ ಆನ್ ಒನ್ ಅನದರ್ ಫಾರ್ ಕಂಪ್ಲೀಟಿಂಗ್ ದೇರ್ ಲೈಫ್ ಸೈಕಲ್. ಯಾಕಂದರೆ ಯುಕ್ಕಾ ಪ್ಲ್ಯಾಂಟಲ್ಲಿ ಪಾಲಿನೇಷನ್ ಆಗಲಿಕ್ಕೆ ಮಾತ್ಗಳು ಹೆಲ್ಪ್ ಮಾಡ್ತಾವೆ, ಮಾತ್ಗಳಿಗೆ ಮೊಟ್ಟೆಗಳು ಇಡಲಿಕ್ಕೆ ಯುಕ್ಕಾ ಪ್ಲಾಂಟ್ಗಳು ಹೆಲ್ಪ್ ಮಾಡ್ತಾವೆ. ಹಾಗಾಗಿ ಬೋತ್ ದ ಲೈಫ್ ಸೈಕಲ್ಸ್ ಆಫ್ ಯುಕ್ಕಾ ಪ್ಲಾಂಟ್ ಆ್ಯಂಡ್ ಮಾತ್ ಡಿಪೆಂಡ್ ಓವರ್ ಒನ್ ಅನದರ್ ಟು ಕಂಪ್ಲೀಟ್ ದೇರ್ ಲೈಫ್ ಸೈಕಲ್ಸ್. ಸೊ ದೇರ್ ಆರ್ ಸಮ್ ನೆಕ್ಟರ್ ರಾಬರ್ಸ್. ಏನು ಮಾಡ್ತಾವು ಅಂತಂದರೆ, ಸೊ ಸಮ್ ಇನ್ಸೆಕ್ಟ್ ಕನ್ಸ್ಯೂಮ್ ದ ಪಾಲನ್ ಆರ್ ನೆಕ್ಟರ್, ಪಾಲನ್ ಆರ್ ನೆಕ್ಟರನ್ನು ಕನ್ಸ್ಯೂಮ್ ಮಾಡ್ತಾವೆ. ಬಟ್ they do not help them for pollination. ಪಾಲನ್ ಆ್ಯಂಡ್ ನೆಕ್ಟರನ್ನು ಹೀರ್ಕೊಂಡು ಅವುಗಳಿಗೆ ಪಾಲಿನೇಷನ್ಗೆ ಹೆಲ್ಪ್ ಮಾಡೋದಿಲ್ಲ. ಓಕೆ, ಫ್ಲವರ್ಗಳು ಏನು ಮಾಡಿರ್ತಾವೆ, ಪಾಲಿನೇಷನ್ಗೆ ಹೆಲ್ಪ್ ಮಾಡ್ತಾವೆ ಅಂತೇಳಿ ನೆಕ್ಟರನ್ನು ಕೊಡ್ತಾವೆ. ಬಟ್ ಅವುಗಳು ನೆಕ್ಟರನ್ನು ತೆಗೆದುಕೊಂಡು ಪಾಲಿನೇಷನ್ ಮಾಡದೇ ಹೋಗ್ಬಿಡ್ತಾವೆ. ಅಂಥವುಗಳಿಗೆ ಏನಂತ ಕರೀತಾರೆ, ಪಾಲನ್ ರಾಬರ್ಸ್ ಅಂತ ಕರೀತಾರೆ. ದೋಸ್ ಆರ್ ಕಾಲ್ಡ್ ಆಸ್ ದಿ ಪಾಲನ್ ರಾಬರ್ಸ್ ಅಥವಾ ನೆಕ್ಟರ್ ರಾಬರ್ಸ್ ಅಂತ ಕರೀತಾರೆ. So this is about the pollinating agents. So next one is the outbreeding devices. What are the outbreeding devices? In case of hermaphrodite flowers, hermaphrodite flowers ಅಂತಂದ್ರೆ the flowers having both male and female reproductive parts in it. ಒಂದೇ ಫ್ಲವರ್ ಅಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಸ್ಟಿಗ್ಮಾನೂ ಐತಿ ಅಂಡ್ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಂಥರೂ ಐತಿ, ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಸ್ಟಿಗ್ಮಾನೂ ಐತಿ ಅಂತಂದ್ರೆ ಅದಕ್ಕೆ ನಾವೆಂತ ಕರಿತೀವಿ, ಬೈಸೆಕ್ಷುವಲ್ ಫ್ಲವರ್ ಅಂತ ಕರಿತೀವಿ. ಆರ್ ಇಟ್ ಈಸ್ ಆಲ್ಸೋ ಬಿ ಕಾಲ್ಡ್ ಆಸ್ ದಿ ಹರ್ಮಾಫ್ರೊಡೈಟ್ ಫ್ಲವರ್ ಅಂತ ಕರಿತೀವಿ. ಇನ್ ಕೇಸ್ ಆಫ್ ಹರ್ಮಾಫ್ರೊಡೈಟ್ ಫ್ಲವರ್ಸ್ which can undergoes self pollination or autogamy. This self pollination or autogamy ಬಹಳ ಆಯಿತು ಅಂತಂದರೆ, that is continuous self pollination or continuous autogamy, it may leads to the inbreeding depression. ಕಂಟಿನ್ಯೂಸ್ ಅಟೋಗೆಮಿ ಆಯಿತು ಅಂತಂದರೆ ಅದರಿಂದ ಮುಂದುವರೆದು ಏನಾಗ್ತದೆ, ಇನ್ಬ್ರೀಡಿಂಗ್ ಡಿಪ್ರೆಷನ್ ಆಗ್ತದೆ. ಏನು ಇನ್ಬ್ರೀಡಿಂಗ್ ಡಿಪ್ರೆಷನ್? ಸೊ
ಇನ್ಬ್ರೀಡಿಂಗ್ ಡಿಪ್ರೆಷನ್ ಅಂತಂದರೆ ಸೊ ಕಂಟಿನ್ಯೂಸ್ಲಿ ಅಂದರೆ ರಿಲೇಟೆಡ್ ಪ್ಲಾಂಟ್ಸ್ ಅಥವಾ ರಿಲೇಟೆಡ್ ಎನಿಮಲ್ಸ್ಗಳು ಮೀಟಿಂಗ್ ಆಯಿತು ಅಂತಂದರೆ ಅದರಿಂದ ದ ಬ್ರೀಡಿಂಗ್ ಫಿಟ್ನೆಸ್ ಲಾಸ್ ಆಗ್ತದೆ. ಓಕೆ, ಫಿಟ್ನೆಸ್ ಲಾಸ್ ಆಗುವಂಥದ್ದು ದಟ್ ಈಸ್ ಕಾಲ್ಡ್ ಆಸ್ ದಿ ಇನ್ಬ್ರೀಡಿಂಗ್ ಡಿಪ್ರೆಷನ್ ಅಂತ ಕರಿತೀವಿ. ಸೊ ಟು ಅವಾಯ್ಡ್ ದಿಸ್ ಸೆಲ್ಫ್ ಪಾಲಿನೇಷನ್, ದ ಕ್ರಾಸ್ ಪಾಲಿನೇಷನ್ ಈಸ್ ಎನ್ಕರೇಜ್ಡ್. To encourage this cross pollination, so there are some devices in the plants. Those are called as the outbreeding devices. You know, in case of hermaphrodite flowers or bisexual flowers, since they having both the female and male reproductive part in them, adrinda enagtade most commonly cell pollination agtade. So this continuous cell pollination may leads to the inbreeding depression. So to avoid this inbreeding depression, to avoid this cell pollination, cross pollination must be encouraged. So to encourage this cross pollination, there are some devices and those are called as the outbreeding devices. ila 5 marki kelta question. So explain the outbreeding devices antandaga ಏನು ಹೇಳ್ತೀರಿ? The devices in the plants that encourage cross pollination and prevent the cell pollination called as the outbreeding devices ಅಂತ ಕರಿತೀವಿ. ಸೊ ಯಾವ್ಯಾವ outbreeding deviceಗಳಲ್ಲಿ ಮುಖ್ಯವಾಗಿ ಅವಾಯ್ಡಿಂಗ್ ಸಿಂಕ್ರೊನೈಜೇಷನ್ ನೋಡು, ಒಂದು ಬೈಸೆಕ್ಚುವಲ್ ಫ್ಲವರ್ ಐತಿ, ಅದರೊಳಗೆ ಸೆಲ್ಫ್ ಪಾಲಿನೇಷನ್ ಆಗಬೇಕಾಗಿತ್ತು ಅಂತಂದರೆ ಈ ಆಂಥರ್ ಇಂದ ಪಾಲನ್ ಗ್ರೀನ್ಗಳು ಇದರ ಸ್ಟಿಗ್ಮಾಗ್ ಬರಬೇಕು. ರೈಟ್ ಬಿ? ಆಂಥರಿಂದ ಪಾಲನ್ ಗ್ರೀನ್ಗಳು ಸ್ಟಿಗ್ಮಾಗ್ ಬರಬೇಕು. ಈ ಆಂಥರಿಂದ ಸ್ಟಿಗ್ಮಾಗ್ ಬರ್ತಾ ಇದ್ದಾವೆ. ಆಂಥರಿಂದ ಸ್ಟಿಗ್ಮಾಗ್ ಬಂದು ಸೆಲ್ ಪಾಲಿನೇಷನ್ ಆಗಬೇಕಾಗಿತ್ತು ಅಂದರೆ ಈ ಸ್ಟಿಗ್ಮಾನೂ ಮ್ಯಾಚೂರ್ ಆಗಿರಬೇಕು. ಯಾವಾಗ? ಇಲ್ಲಿಂದ ಪಾಲನ್ ಗ್ರೀನ್ಸ್ ರಿಲೀಸ್ ಆಗುವಾಗ ಈ ಸ್ಟಿಗ್ಮಾ ಮ್ಯಾಚೂರ್ ಆಗಿರಬೇಕು. ಅಂದರೆ ಇದು ಪಾಲನ್ ಗ್ರೀನ್ ರಿಸೀವ್ ಮಾಡ್ಕೊಳ್ಳಿಕ್ಕೆ ರೆಡಿ ಆಗಿರಬೇಕು. ಆವಾಗ ಮಾತ್ರ ಸೆಲ್ ಪಾಲಿನೇಷನ್ ಆಗ್ತದೆ. ರೈಟ್? ಅದಕ್ಕೆ ನಾವು ಸಿಂಕ್ರೋನಿ ಅಂತ ಕರಿತೀವಿ. ಬಟ್ ಅವಾಯ್ಡಿಂಗ್ ಸಿಂಕ್ರೊನೈಜೇಷನ್ ಅಂದ್ರೆ ಏನು? ಹಿಯರ್ ದೀಸ್ ಪಾಲನ್ ಗ್ರೇನ್ಸ್ ರಿಲೀಸ್ಡ್ ಫ್ರಾಮ್ ದಿ ಆಂಥರ್, ಬಿಫೋರ್ ದಿ ಸ್ಟಿಗ್ಮಾ ಬಿಕಮ್ಸ್ ರಿಸೆಪ್ಟಬಲ್. ಸ್ಟಿಗ್ಮಾ ರಿಸೀವ್ ಮಾಡ್ಕೊಳ್ಳಿಕ್ಕೆ ರೆಡಿ ಆಗೋಕ್ಕಿಂತ ಮುಂಚೆನೇ ಇಲ್ಲಿಂದ ಪಾಲನ್ ಗ್ರೇನ್ಗಳು ರಿಲೀಸ್ ಆಗಿಬಿಡೋದು. ಅವಾಗ ಏನಾಗ್ತದೆ? ಸೆಲ್ ಪಾಲಿನೇಷನ್ ಆಗೋದಿಲ್ಲ. ಯಾಕೆ? ಇಲ್ಲಿಂದ ಪಾಲನ್ ಗ್ರೇನ್ಸ್ ಏನೋ ರಿಲೀಸ್ ಆಗ್ಯಾವು, ಬಟ್ ಸ್ಟಿಗ್ಮಾ ಇನ್ನೂ ರೆಡಿ ಆಗಿಲ್ಲ, ಮ್ಯಾಚೂರ್ಡ್ ಇಲ್ಲ. ದಟ್ ಈಸ್ ಕಾಲ್ಡ್ ಆಸ್ ದಿ ಅವಾಯ್ಡಿಂಗ್ ಸಿಂಕ್ರೊನೈಜೇಷನ್ ಅಂತ ಕರಿತೀವಿ. ಸೊ ಹಿಯರ್ ಪಾಲನ್ ಗ್ರೇನ್ಸ್ ರಿಲೀಸ್ಡ್ ಬಿಫೋರ್ ಸ್ಟಿಗ್ಮಾ ಬಿಕಮ್ಸ್ ರಿಸೆಪ್ಟಿವ್, ಆರ್ ಸ್ಟಿಗ್ಮಾ ಬಿಕಮ್ಸ್ ರಿಸೆಪ್ಟಿವ್ ಬಿಫೋರ್ ದಿ ಪಾಲನ್ ರಿಲೀಸ್. ಪಾಲನ್ ಗ್ರೇನ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಸ್ಟಿಗ್ಮಾ ಮ್ಯಾಚೂರ್ ಆಗಿಬಿಡೋದು, ಅಥವಾ ಸ್ಟಿಗ್ಮಾ ಪಾಲನ್ ಗ್ರೇನ್ ರಿಲೀಸ್ ಆದರೂ ಕೂಡ ಇದು ಮ್ಯಾಚೂರ್ ಆಗದೇ ಇರೋದು. ಸೊ ದಟ್ ಈಸ್ ಕಾಲ್ಡ್ ಆಸ್ ದಿ ಅವಾಯ್ಡಿಂಗ್ ಸಿಂಕ್ರೊನೈಜೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ದ ಅರೇಂಜ್ಮೆಂಟ್ ಆಫ್ ಆಂಥರ್ಸ್ ಆ್ಯಂಡ್ ಸ್ಟಿಗ್ಮಾ ಎಟ್ ದ ಡಿಫರೆಂಟ್ ಹೈಟ್ಸ್. ಆಂಥರ್ಸ್ ಮತ್ತು ಸ್ಟಿಗ್ಮಾ ಡಿಫರೆಂಟ್ ಹೈಟ್ ಒಳಗಿತ್ತು ಅಂತಂದರೆ ಅದಕ್ಕೆ ಹೆಸ್ಟರೋ ಸ್ಟೈಲ್ ಅಂತ ಕರಿತೀವಿ. ಸೊ ಡಿಫರೆಂಟ್ ಪೊಸಿಷನ್ ಒಳಗಿದ್ದು ಅಂತಂದರೆ ಅವಾಗ ಏನಾಗ್ತದೆ? ಇಲ್ಲಿಂದ ರಿಲೀಸ್ ಆದಂತಹ ಈ ಪಾಲನ್ ಗ್ರೇನ್ಗಳು ಇಲ್ಲಿಗೆ ರೀಚ್ ಆಗೋದಿಲ್ಲ. ಸೊ ದಟ್ ಈಸ್ ಅರೇಂಜ್ಮೆಂಟ್ ಆಫ್ ಆಂಥರ್ ಆ್ಯಂಡ್ ಸ್ಟಿಗ್ಮಾ ಎಟ್ ದ ಡಿಫರೆಂಟ್ ಪೊಸಿಷನ್ಸ್. ಓಕೆ, ಇಟ್ ಈಸ್ ಆಲ್ಸೋ ಔಟ್ಬ್ರೀಡಿಂಗ್ ಡೆವೈಸಸ್. ಮೂರನೇದು ಸೆಲ್ಫ್ ಇನ್ಕಂಪ್ಯಾಟಬಿಲಿಟಿ. ನೋಡ್ಬಿ, ವೆನೆವರ್ ದಿಸ್ ಪಾಲನ್ ಗ್ರೇನ್ಸ್ ರಿಲೀಸ್ಡ್ ಫ್ರಾಮ್ ದಿ ಆಂಥರ್ ದೇ ಫಾಲ್ಸ್ ಆನ್ ದಿ ಸ್ಟಿಗ್ಮಾ. ಆಂಥರ್ ಇಂದ ರಿಲೀಸ್ ಆದಂಥ ಪಾಲನ್ ಗ್ರೇನ್ಗಳು ಸ್ಟಿಗ್ಮಾ ಮೇಲೆ ಬಿದ್ದಾಗ ದಿ ಸ್ಟಿಗ್ಮಾ ಹ್ಯಾಸ್ ದ ಕೆಪಾಸಿಟಿ ಟು ರೆಕಗ್ನೈಸ್ ದ ರೈಟ್ ಟೈಪ್ ಆಫ್ ಪಾಲನ್ ಅಂಡ್ ರಾಂಗ್ ಟೈಪ್ ಆಫ್ ಪಾಲನ್. ಅಕಸ್ಮಾತ್ ಇದ್ರ ಮ್ಯಾಗ ಬಿದ್ದಂಥ ಪಾಲನ್ ಗ್ರೇನ್ ರೈಟ್ ಇತ್ತು ಅಂದರೆ ಅಕ್ಸೆಪ್ಟ್ ಮಾಡ್ತದೆ, ದಟ್ ಈಸ್ ಕಂಪ್ಯಾಟಬಿಲಿಟಿ ಅಂತ ಕರಿತೀವಿ. ಅಕಸ್ಮಾತ್ ಇದ್ರ ಮೇಲೆ ಬಿದ್ದಂಥ ಪಾಲನ್ ಗ್ರೇನ್ ರಾಂಗ್ ಇತ್ತು ಅಂತಂದರೆ ಇದು ಅಕ್ಸೆಪ್ಟ್ ಮಾಡೋದಿಲ್ಲ, ರಿಜೆಕ್ಟ್ ಮಾಡ್ತದೆ, ದಟ್ ಈಸ್ ಇನ್ಕಂಪ್ಯಾಟಬಿಲಿಟಿ ಅಂತ ಕರಿತೀವಿ. ಸಮಟೈಮ್ಸ್ ಟು ಅವಾಯ್ಡ್ ದಿಸ್ ಕ್ರಾಸ್ ಸೆಲ್ ಪಾಲಿನೇಷನ್ ದ ಸ್ಟಿಗ್ಮಾ ಇಟ್ ಸೆಲ್ಫ್ ಅವಾಯ್ಡ್ಸ್ its own pollen grain. That is called as the self-incompatibility. What is self-incompatibility? It is a genetic mechanism to prevent self-pollination from the flower. So from the
flower from the fertilization of inhibiting pollen andre rejecting the pollen is called as the self incompatibility anta karitivi. Okay, so next one is the production of unisexual flowers. ಸೊ ಯುನಿಸೆಕ್ಚುವಲ್ ಫ್ಲವರ್ಗಳು ಪ್ರೊಡ್ಯೂಸ್ ಆದವು ಅಂತಂದ್ರೆ ಅಲ್ಲಿ ಸೆಲ್ಫ್ ಪಾಲಿನೇಷನ್ ಆಗುವಂಥ ಚಾನ್ಸಸ್ ಮುಗಿದೋಗ್ತದೆ. ಇಫ್ ಮೇಲ್ ಆ್ಯಂಡ್ ಫಿಮೇಲ್ ಫ್ಲವರ್ಸ್ ಆರ್ ಪ್ರೆಸೆಂಟ್ ಆನ್ ದ ಸೇಮ್ ಪ್ಲಾಂಟ್, ಇಫ್ ದ ಮೇಲ್ ಆ್ಯಂಡ್ ಫಿಮೇಲ್ ಫ್ಲವರ್ಸ್, ಮೇಲ್ ಫ್ಲವರ್ ಆ್ಯಂಡ್ ಫಿಮೇಲ್ ಫ್ಲವರ್ಸ್ ಆರ್ ಪ್ರೆಸೆಂಟ್ ಇನ್ ದ ಸೇಮ್ ಫ್ಲವರ್, ಸೇಮ್ ಪ್ಲಾಂಟ್, then it is called as the monoecious. If male and female flowers are present on the same plant, ಒಂದ ಪ್ಲಾಂಟ್ ಅಲ್ಲಿ ಮೇಲ್ ಫ್ಲವರು ಐತಿ, ಫಿಮೇಲ್ ಫ್ಲವರು ಐತಿ. ನೋಡು, ಪ್ಲಾಂಟ್ ಒಂದೇ, ಅದರಲ್ಲಿ ಒಂದು ಫಿಮೇಲ್ ಐತಿ, ಇನ್ನೊಂದು ಮೇಲ್ ಫ್ಲವರ್ ಐತಿ. ಅಂತಹ ಪ್ಲಾಂಟಿಗೆ ಏನಂತ ಕರಿತೀವಿ? ಮೋನೋಈಸಿಯಸ್ ಪ್ಲಾಂಟ್ ಅಂತ ಕರಿತೀವಿ. ಎಕ್ಸಾಂಪಲ್ ಕ್ಯಾಸ್ಟರ್ ಆ್ಯಂಡ್ ಮೇಸ್, ಕ್ಯಾಸ್ಟರ್ ಆ್ಯಂಡ್ ಮೇಸ್. ಇಂತಹ ಮೋನೋಈಸಿಯಸ್ ಪ್ಲಾಂಟಲ್ಲಿ ಏನಾಗ್ತದೆ ನೋಡು, ಇಲ್ಲಿಂದ ಇದಕ್ಕೆ ಬೀಳೋದಿಲ್ಲ, ಬಟ್ ಇಲ್ಲಿಂದ ಇದಕ್ಕೆ ಬರ್ಬೋದಲ್ಲ, ರೈಟ್ ಅಪಿ? ಹಾಗಾಗಿ ದೀಸ್ ಮೋನೋಈಸಿಯಸ್ ಪ್ಲಾಂಟ್ಸ್ ಲೈಕ್ ಮೇಸ್ ಆ್ಯಂಡ್ ಕ್ಯಾಸ್ಟರ್, ದೇ ಕ್ಯಾನ್ ಅವಾಯ್ಡ್ ಅಟೋಗೆಮಿ, ಈಸಿಲಿ ಅಟೋಗೆಮಿ ಆಗೋದಿಲ್ಲ, ಬಟ್ ದೇ ಕೆನಾಟ್ ಅವಾಯ್ಡ್ ದಿಸ್ ಗಿಟೆನೋಗೆಮಿ. ಗಿಟೆನೋಗೆಮಿ ಪ್ರಿವೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಅಟೋಗೆಮಿಯನ್ನು ಪ್ರಿವೆಂಟ್ ಮಾಡಬಹುದು. ಬಟ್ ಜೆನೆಟಿಕಲಿ ಗಿಟೆನೋಗೆಮಿ ಈಸ್ ಆಲ್ಸೋ ಅಟೋಗೆಮಿನೇ. ಬಟ್ ಇನ್ ಕೇಸ್ ಆಫ್ ಯುನಿಸೆಕ್ಚುವಲ್ ಫ್ಲವರ್ಸ್ ಇತ್ತು ಅಂದರೆ, ಫ್ಲವರ್ಸ್ ಯುನಿಸೆಕ್ಚುವಲ್, ನೋಡು, ಮೋನೋಈಸಿಯಸ್ ಪ್ಲಾಂಟ್ ಬೇರೆ, ಯುನಿಸೆಕ್ಚುವಲ್ ಫ್ಲವರ್ ಬೇರೆ. ಇನ್ ಕೇಸ್ ಆಫ್ ಯುನಿಸೆಕ್ಚುವಲ್ ಫ್ಲವರ್ಸ್, ದಟ್ ಈಸ್ ಮೇಲ್ ಆ್ಯಂಡ್ ಫಿಮೇಲ್ ಫ್ಲವರ್ಸ್, ನೋಡು, ಯುನಿಸೆಕ್ಚುವಲ್ ಒಳಗೆ ಮೇಲ್ ಆ್ಯಂಡ್ ಫಿಮೇಲ್ ಫ್ಲವರ್ಸ್ ಆರ್ ಪ್ರೆಸೆಂಟ್ ಇನ್ ದ male and female reproductive parts are present in the different flowers. That is called as the unisexual flowers anta karitiri. Unisexual flowers anta karitiri. So in some plants, male and female flowers are present on the same plant, that is monoecious. Just now we have studied, that is maize and castor. It prevents autogamy but not the geitonogamy. But in case of dioecious plants, what are the dioecious plants? Male and female flowers are present in the different plants. Male flower ಬೇರೆ ಕಡೆ, ಫಿಮೇಲ್ ಫ್ಲವರ್ ಬೇರೆ ಕಡೆನೇ ಇರ್ತದೆ, ಬೇರೆ ಪ್ಲಾಂಟಲ್ಲಿ ಇರ್ತದೆ. ಅಂಥ ಪ್ಲಾಂಟ್ಗಳಿಗೆ ಅಂತ ಕರಿತೀವಿ, ದೋಸ್ ಆರ್ ಕಾಲ್ಡ್ ಆಸ್ ದಿ ಡಯಾಸಿ ಅಂತ ಕರಿತೀರಿ. ಡಯಾಸಿ. ದಿಸ್ ಡಯಾಸಿ, ಇಟ್ ಪ್ರಿವೆಂಟ್ಸ್ ಬೋತ್ ಅಟೋಗೆಮಿ ಆಸ್ ವೆಲ್ ಆಸ್ ದಿ ಗಿಟೆನೋಗೆಮಿ. ಡಯಾಸಿಯಿಂದ ಅಟೋಗೆಮಿನೂ ಪ್ರಿವೆಂಟ್ ಆಗ್ತದೆ ಆ್ಯಂಡ್ ಗಿಟೆನೋಗೆಮಿನೂ ಪ್ರಿವೆಂಟ್ ಆಗ್ತದೆ. ಎಕ್ಸಾಂಪಲ್ ಫಾರ್ ದಿ ಡೈಸಿಯಸ್ ಪ್ಲಾಂಟ್ಸ್ ಅಥವಾ ಡಯಾಸಿ ಎಕ್ಸಾಂಪಲ್ ಯಾವುದು ಅಂತಂದರೆ ಪಪಾಯ. ಓಕೆ, ಸೊ ಮೇಲ್ ಆ್ಯಂಡ್ ಫಿಮೇಲ್ ಫ್ಲವರ್ಸ್ ಆರ್ ಪ್ರೆಸೆಂಟ್ ಆನ್ ದ ಡಿಫ್ರೆಂಟ್ ಪ್ಲಾಂಟ್ಸ್, ದಟ್ ಈಸ್ ಕಾಲ್ಡ್ ಆಸ್ ದಿ ಡಯಾಸಿ. ಅಂಥ ಪ್ಲಾಂಟ್ಗಳಿಗೆ ಡೈಸಿಯಸ್ ಪ್ಲಾಂಟ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಪಪಾಯ ಏನಾಗ್ತದೆ? ಅಟೋಗೆಮಿನೂ ಆಗಲ್ಲ, ಗಿಟೆನೋಗೆಮಿನೂ ಆಗೋದಿಲ್ಲ. So this is about the outbreeding devices. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ದಟ್ ಈಸ್ ಪಾಲನ್ ಪಿಸ್ಟಿಲ್ ಇಂಟರಾಕ್ಷನ್. ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಸೊ ಪಾಲನ್ ಪಿಸ್ಟಿಲ್ ಇಂಟ್ರಾಕ್ಷನ್ ಆಫ್ಟರ್ ಪಾಲಿನೇಷನ್, ನಾನು ಈಗ ತಾನು ಹೇಳಿದೆ, ಪಾಲಿನೇಷನ್ ಆಗುತ್ತೆ, ಪಾಲನ್ ಗ್ರೇನ್ಗಳು ಬಂದು ಈ ಸ್ಟಿಗ್ಮಾ ಮೇಲೆ ಬೀಳುತ್ತೆ. ಓಕೆ, ಆಫ್ಟರ್ ಪಾಲಿನೇಷನ್ ಪಾಲನ್ ಗ್ರೇನ್ಸ್ ಫಾಲ್ಸ್ ಆನ್ ದಿ ಸ್ಟಿಗ್ಮಾ. ಪಾಲನ್ ಗ್ರೇನ್ಸ್ಗಳು ಬಂದು ಸ್ಟಿಗ್ಮಾ ಮೇಲೆ ಬೀಳುತ್ತೆ. So when the pollen grains falls on the stigma has the capacity to recognize right type of pollen and wrong type of pollen. If the pollen grains falls on the stigma are of wrong type, then it is called as the incompatible. In such case, stigma do not allow the pollen grain to germinate its pollen tube. Pollen tube germinate ಮಾಡ್ಲಿಕ್ಕೆ ಬಿಡೋದೇ ಇಲ್ಲ ಯಾವುದು? ಸ್ಟಿಗ್ಮಾ. ಗೊತ್ತಾಯ್ತಾ? if the pollen grains falls on the stigma are of right type, then it is called as the compatible. In such case, the stigma allows the pollen grains to germinate its pollen tube. ಇದ್ರ ಮೇಲೆ ಬಿದ್ದಂಥ ಪಾಲನ್ ಗ್ರೇನ್ಗಳು ರೈಟ್ ಟೈಪ್ ಅಂತ ಅನಿಸ್ತು ಅಂತಂದರೆ ಅವಾಗ ಸ್ಟಿಗ್ಮಾ ಏನು ಮಾಡ್ತದೆ? ಪಾಲನ್ ಟ್ಯೂಬನ್ನು ಜರ್ಮಿನೇಟ್ ಮಾಡಲಿಕ್ಕೆ ಅಲೌ ಮಾಡ್ತದೆ, ಅಲ್ಲಿವರೆಗೂ ಮಾಡೋದಿಲ್ಲ. ರಾಂಗ್ ಟೈಪ್ ಇತ್ತಂದರೆ ರಿಜೆಕ್ಟ್ ಮಾಡ್ತದೆ, ರೈಟ್ ಟೈಪ್ ಇತ್ತಂದರೆ ಅಕ್ಸೆಪ್ಟ್ ಮಾಡ್ತದೆ. ಸೊ ಈಗ ಲೆಟ್ ಅಸ್ ಕನ್ಸಿಡರ್
the pollen grains the stigma are of right type, compatible. Then this stigma allows the pollen grain to germinate. Pollen germinate ಮಾಡಲಿಕ್ಕೆ allow ಮಾಡ್ತು. Then this pollen tube germinated and it continues to grow in the style ಒಳಗ pollen tube growth ಆಗಲಿಕ್ಕೆ ಚಾಲು ಮಾಡ್ತದ. This growth of pollen tube inside the style is called as the stephanogamy. ಎಂತ ಕರಿತೀವಿ ಅದಕ್ಕೆ? Stephanogamy ಅಂತ ಕರಿತೀವಿ. What is that? Stephanogamy. So and it continues to grow inside the pollen tube. It grow into the pollen tube. Okay, pollen tube ಒಳಗೆ ಹಿಂಗ ಗ್ರೋತ್ ಹಾಕೋತ ಮುಂದಕ್ಕೆ ಹೋಗ್ತದೆ. And this pollen tube is guided by the filiform apparatus. ಈ pollen tube ಅನ್ನ ಗೈಡ್ ಮಾಡೋರು ಯಾರು? ಫಿಲಿಫಾರ್ಮ್ ಅಪರಟಸ್ ಅದು ಗೈಡ್ ಮಾಡ್ತದೆ. ಸಿನರ್ಜಿಡ್ಸ್ ಅಲ್ಲಿರುವಂಥ ಫಿಲಿಫಾರ್ಮ್ ಅಪರಟಸ್ ಏನು ಮಾಡ್ತದೆ? ಈ ಪಾಲನ್ ಟ್ಯೂಬ್ ಗ್ರೋತ್ ಅನ್ನ ಗೈಡ್ ಮಾಡ್ತದೆ. ಸೊ ದೆನ್ ದಿಸ್ ಪಾಲನ್ ಟ್ಯೂಬ್ ಎಂಟರ್ಸ್ into the ovule. This pollen tube enters into the ovule at the chalazal end is called as the chalazogamy. If the pollen tube enters into the ovule through the chalazal end is called as the chalazogamy. If this pollen tube enters into the ovule at the microphylla region, then it is called as the porogamy. If the pollen tube enters into the ovule through the integuments, then it is called as the mesogamy ಅಂತ ಕರೀತೀರಿ. So however pollen tube enters into this ovule ಒಳಗ ಎಂಟ್ರಿ ಆಗ್ತದೆ. ಓಕೆ, ಸೊ ದಿಸ್ ಓವಲ್ ಒಳಗೆ ಎಂಟ್ರಿ ಆಗೋದನ್ನು ಗೈಡ್ ಮಾಡೋರು ಯಾರು? ಫಿಲಿಫಾರ್ಮ್ ಅಪರಟಸ್. ನೆಕ್ಸ್ಟ್ ಡಬಲ್ ಫರ್ಟಿಲೈಸೇಷನ್ ಆ್ಯಂಡ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಕಲಿಯೋಣಂತ. ಏನಾದರೂ ಡೌಟ್ ಇತ್ತಂದರೆ ಕ್ಲಿಯರ್ ಮಾಡಿಕೊಡ್ರಿ. ನೋಡಿ, ನೆಕ್ಸ್ಟ್ ಕಾನ್ಸೆಪ್ಟ್ ಡಬಲ್ ಫರ್ಟಿಲೈಸೇಷನ್. ಡಬಲ್ ಫರ್ಟಿಲೈಸೇಷನ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ಪಾಲನ್ ಪಿಸ್ಟಿಲ್ ಇಂಟ್ರಾಕ್ಷನ್ ಸ್ವಲ್ಪ ಇನ್ನೊಂದು ಸರಿ ನೋಡ್ಕೊಂಬಿಡ್ರಿ, ಯಾಕಂದರೆ ಅಷ್ಟೇ ಇಂಪಾರ್ಟೆಂಟ್ ಇದೆ ಇದು. ಸೊ ಇನ್ ಪಾಲನ್ ಪಿಸ್ಟಿಲ್ ಇಂಟ್ರಾಕ್ಷನ್ ನಮಗೆ ಮುಖ್ಯವಾಗಿ ಈ ಡೈಗ್ರಾಮ್ ಬೇಕಿಲ್ಲಿ ನೋಡ್ತಾ ಹೋಗ್ರಿ. ಇನ್ ಪಾಲನ್ ಪಿಸ್ಟಿಲ್ ಇಂಟ್ರಾಕ್ಷನ್, ವೆನ್ ದಿ ಪಾಲಿನೇಷನ್ ಆಗ್ತದೋ, ದೆನ್ ಪಾಲನ್ ಗ್ರೇನ್ಸ್ ಫಾಲ್ಸ್ ಆನ್ ದಿ ಸ್ಟಿಗ್ಮಾ. ಪಾಲಿನೇಷನ್ ಆದಾಗ ಏನಾಗ್ತದೆ? ಪಾಲನ್ ಗ್ರೇನ್ಸ್ ಸ್ಟಿಗ್ಮಾ ಮೇಲೆ ಬಂದು ಬೀಳುತ್ತಾವೆ. ಸೊ ವೆನ್ ದ ಪಾಲನ್ ಗ್ರೇನ್ಸ್ ಫಾಲ್ಸ್ ಆನ್ ದಿ ಸ್ಟಿಗ್ಮಾ, this stigma recognizes right type of pollen and wrong type of pollen. If the pollen grains are wrong type, then stigma reject those pollen grains, ಅವುಗಳನ್ನು ರಿಜೆಕ್ಟ್ ಮಾಡಿಬಿಡ್ತದೆ. If the pollen grains are of right type, then it is called as the compatible. Then only stigma allows such pollen grains to germinate its pollen tube. then pollen tube ಅನ್ನು ಗ್ರೋ ಮಾಡಲಿಕ್ಕೆ ಅಲೌ ಮಾಡ್ತದೆ, ಜರ್ಮಿನೇಟ್ ಮಾಡಲಿಕ್ಕೆ ಅಲೌ ಮಾಡ್ತದೆ. And this growth of pollen tube inside the style is called as the stephanogamy. What is that? Stephanogamy. Okay, growth ಆಯಿತು. This pollen tube is guided by the filiform apparatus. Pollen tube ಅನ್ನು ಗೈಡ್ ಮಾಡೋರು ಯಾರು? Filiform apparatus. Under the guidance of filiform apparatus, this pollen tube may enter into the embryo ಅಥವಾ ovule. At the chalazal end, it is called as the chalazogamy. Okay, or it may be enter into the embryo, it may be enter into the ovule. At the microphylar end is called as the
porogamy. It may enter into the ovule at the integuments, that is called as the mesogamy. ಅಂತ ಕರೀತೀರಿ. Okay, so however the pollen tube enters into the ovule ಒಳಗೆ ಹಂಗೋ ಹಿಂಗೋ ಎಂಟರ್ ಆಗಿಬಿಡುತ್ತು. ಓಕೆ, ಆಫ್ಟರ್ ದಟ್ ದಿಸ್ ಪಾಲನ್ ಟ್ಯೂಬ್ ರಿಲೀಸಸ್ 2 ಮೇಲ್ ಗ್ಯಾಮೆಟ್ಸ್. ಪಾಲನ್ ಟ್ಯೂಬ್ ಏನು ಮಾಡ್ತದೆ, 2 ಮೇಲ್ ಗ್ಯಾಮೆಟ್ಗಳನ್ನು ರಿಲೀಸ್ ಮಾಡ್ತದೆ. ಓಕೆ, ಇಲ್ಲಿ ನೋಡ್ಬೋದು, ಪಾಲನ್ ಟ್ಯೂಬ್ ರಿಲೀಸಸ್ 2 ಮೇಲ್ ಗ್ಯಾಮೆಟ್ಸ್. Whenever this pollen tube enters into the embryo, then it releases the 2 male gametes into the embryo ಒಳಗೆ 2 ಮೇಲ್ ಗ್ಯಾಮೆಟ್ಗಳನ್ನು ರಿಲೀಸ್ ಮಾಡ್ತದೆ. ಇಲ್ಲಿಂದ ಡಬಲ್ ಫರ್ಟಿಲೈಸೇಷನ್ ಚಾಲು. ಸಿ, ನೋಡ್ರಿ. So after the release of the after entering one of the synergids, the pollen tube releases 2 male gametes. So pollen tube ಏನು ಮಾಡ್ತದೆ, 2 ಮೇಲ್ ಗ್ಯಾಮೆಟ್ಗಳನ್ನು ರಿಲೀಸ್ ಮಾಡ್ತದೆ. When it releases 2 male gametes, then one of the male gamete move towards the central cell ಅಥವಾ ಪೋಲಾರ್ ನ್ಯೂಕ್ಲಿಯೈ. ಒಂದು ಮೇಲ್ ಗ್ಯಾಮೆಟ್ ಪೋಲಾರ್ ನ್ಯೂಕ್ಲಿಯೈ ಕಡೆಗೆ ಅಥವಾ ಸೆಂಟ್ರಲ್ ಸೆಲ್ ಕಡೆಗೆ ಮೂವ್ ಆಗ್ತದೆ ಅಂಡ್ ಫ್ಯೂಸ್ ವಿತ್ ದಿ ಸೆಂಟ್ರಲ್ ಸೆಲ್ ಆಲ್ರೆಡಿ 2n ಇತ್ತು. ಫ್ಯೂಸ್ ವಿತ್ ಇಟ್ ಅಂಡ್ ಫಾರ್ಮ್ಸ್ ದಿ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಅಂಡ್ ಇಟ್ ಈಸ್ ಕಾಲ್ಡ್ ಆಸ್ ದಿ ಟ್ರಿಪಲ್ ಫ್ಯೂಷನ್. ಸೊ ವೆನ್ the pollen tube releases 2 male gametes, then one of the male gametes move towards the central cell and fuse with it, and this is called as the triple fusion. ಅದಕ್ಕೆ ಎಂತ ಕರಿತೀವಿ, triple fusion. Then another male gamete move towards the egg nuclei and fuse with it, and it is called as the syngamy. This syngamy and triple fusion both together it is called as the double fertilization. ಈ ಸಿಂಗೆಮಿ ಮತ್ತು ಟ್ರಿಪಲ್ ಫ್ಯೂಷನ್ ಎರಡನ್ನ ಒಟ್ಟಾಗಿ ಏನಂತ ಕರಿತೀವಿ, ಡಬಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸೊ ಆಫ್ಟರ್ ಫರ್ಟಿಲೈಸೇಷನ್ ದಿಸ್ as a result of triple fusion it forms the primary endosperm nucleus. As a result of syngamy it results formation of zygote. ಟ್ರಿಪಲ್ ಫ್ಯೂಷನ್ ಆಗೋದ್ರಿಂದ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಫಾರ್ಮೇಷನ್ ಆಗ್ತದೆ, ಆಮೇಲೆ ಸಿಂಗೆಮಿ ಆಗೋದ್ರಿಂದ ಜೈಗೋಟ್ ಫಾರ್ಮೇಷನ್ ಆಗ್ತದೆ. ದಿಸ್ ಈಸ್ ದ ಡಬಲ್ ಫರ್ಟಿಲೈಸೇಷನ್. 5 ಮಾರ್ಕಿಗೆ ಕೇಳ್ತಾನೆ. ಅವಾಗ ಯು ಹ್ಯಾವ್ ಟು ಡ್ರಾ ದಿಸ್ ಡಯಾಗ್ರಾಮ್ and along with that you have to explain like when the pollen tube releases 2 male gametes into the embryo, then one of the male gamete that move towards the central cell and fuse with it, and it is called as the triple fusion. And then another male gamete move towards the egg nucleus and fuse with it, and it is called as the syngamy. This syngamy and triple fusion together it is called as the double fertilization. After fertilization, as a result of triple fusion it forms the primary endosperm nucleus which is triploid in nature, and as a result of syngamy it forms a zygote which is diploid in nature. ಮುಂದಿಂದೆಲ್ಲ post fertilization events ಅಲ್ಲಿ ನೋಡ್ತೀವಿ. Okay.